ಆಗ್ಬೋದು ಅನ್ನೋ ಥರದ ವಾತಾವರಣ ಕಂಡುಬರ್ತಾ ಇದೆ. ಅದೇ ನಾವು ಹಂಗೆ ಅಂದ್ಕೊಂಡಿದ್ದೀವಿ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರಲ್ಲ ನಿಮಗೆಲ್ಲ, ನಮಗೂ ಅದೇ ಅಭಿಪ್ರಾಯ ಇದೆ. ಸ್ವಲ್ಪ ಉಲ್ಟಾ ಆಗ್ತಕ್ಕಂಥ ವಾತಾವರಣ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಅದೇ ನಮ್ಮ ಜಮೀರಣ್ಣನ ಕೇಸು ಅವನೇನೋ ಅಂದ್ಬಿಟ್ಟು ಅದು ಎಷ್ಟು ಓಟ್ಗಳಲ್ಲಿ ಗೆಲ್ಲುವಂತ ಕಾನ್ಫಿಡೆನ್ಸ್ ನಿಮಗಿದೆ? ಯೋಗೀಶ್ ಅಣ್ಣ ಹೇಳಿದಾರಲ್ಲ ಗೆಲ್ತಕ್ಕಂಥದ್ದು ದಳದವ್ರೆ ಅಂತ. ಇಬ್ಬರು ಸರಿಸಮಾನವಾಗಿದ್ದೀವಿ, ಯಾವುದು ಎಡ್ಜ್ ಅಂತ ಹೇಳಿದ್ದಾರೆ. ಇಲ್ಲ ಈ ಕಡೆ ಒಂದು 500 ಹೋಟೆಲ್ ಗೆಲ್ಬೋದು, ಇಲ್ಲ ಅವ್ರು 500 ಹೋಟೆಲ್ ಗೆಲ್ಬೋದು ಅಂತಕ್ಕಂಥದ್ದು ಯೋಗೀಶ್ ಅವರ ಅಭಿಪ್ರಾಯ. ಯಾಕಂದರೆ ಅವರು ಈ ನೋದಿ ಚನ್ನಪಟ್ಟಣ ಇದು ಏನೋ ಜನಗಳ ನಾಡಿ ಮಿಡ್ತಾ ಗೊತ್ತು ಯೋಗೀಶ್ ಅಣ್ಣಗೆ. ಜೊತೆಗೆ ಎಷ್ಟೋ ಎಲೆಕ್ಷನ್ಗಳು ಮಾಡಿ ಯಾವ್ಯಾವ ಊರಲ್ಲಿ ಏನೇನು ಆಗ್ತದೆ ಅಂತಕ್ಕಂಥ ಅನುಭವ ಕೂಡ ಅವ್ರಿಗಿದೆ. ಅದರಿಂದ ಯೋಗೀಶ್ವರ್ ಅವ್ರ ಸ್ಟೇಟ್ಮೆಂಟ್ನ ನಾವು ಅಲ್ಗಳೆಯೋಕ್ಕಾಗೋದಿಲ್ಲ. ಯಾರಿಗಿದ್ರು ಅಲ್ಪ ಕಡಿಮೆ ಮತಗಳಲ್ಲಿ ಅಂತ. ಹೌದು, ಕಡಿಮೆ ಅಂತರದಲ್ಲಿ ಗೆಲ್ತಾರೆ ಅಂತ. ಬಟ್ ದಳ ಗೆದ್ರೆ ಸ್ವಲ್ಪ ಜಾಸ್ತಿ ಗೆಲ್ಬೋದು. ನಾವು ಗೆದ್ರೆ ಒಂದು 500 ಓಟು 1000 ಓಟಲ್ಲಿ ಗೆಲ್ತೀವಿ. ಕುಮಾರಸ್ವಾಮಿ ಅವರು ದೇವೇಗೌಡರು ಬಂದು ಸತತವಾಗಿ ನಮ್ಮನ್ನು ತೆಗಿಲೇಬೇಕು ಯೋಗೀಶ್ವರನ್ನ ಅಂತೇಳಿ ಏನು ಪ್ಲ್ಯಾನ್ ಮಾಡ್ಕೊಂಡು ಅದರಿಂದ ಅವ್ರಿಗೆ ಸ್ವಲ್ಪ ಪ್ಲೇಸ್ ಆಗಿರ್ಬೋದು, ತಪ್ಪೇನಿಲ್ಲ. ಅದ್ರ ಜೊತೆಗೆ ಲಾಸ್ಟ್ ನಮ್ಮ ಜಮೀರಣ್ಣ ಸ್ಟೇಟ್ಮೆಂಟ್ ಕೂಡ ಅವ್ರಿಗೆ ಅನುಕೂಲ ಆಯಿತು, ಫಲಪ್ರದಾಯಕೂ ಆಯಿತು. ಮತ್ತೆ ಜಮೀರಮ್ಮರು ಮಾತಾಡಿದ್ರು, ದೇವೇಗೌಡರನ್ನ ಈಗಲೂ ಕೂಡ ಒಕ್ಕಲಿಗ ನಾಯಕರು ದೈತ್ಯ ಶಕ್ತಿ ಅಂತಾನೆ ಒಪ್ಕೊಂಡಿದ್ದಾರೆ ಸಮುದಾಯ. ನಾವು ಒಪ್ಕೊಂಡಿದ್ದೀವಲ್ಲ, ನಾನು ಹೇಳಿದ್ನಲ್ಲ, ಅದರಿಂದನೇ ನಮ್ಮಂಥವ್ರು ಸಣ್ಣ ಪುಟ್ಟವ್ರನ್ನ ತುಳಿತಕ್ಕಂಥ ವ್ಯವಸ್ಥಿತವಾದಂಥ ಸಂಚು ಮಾಡ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ಅವ್ರು ಬೇಕೋ ಬೇಡ, ಅವ್ರು ಏನು ಬೈದ್ರು ಕೇಳ್ತಾರೆ. ನನ್ನನ್ನು ಬಾಲಕೃಷ್ಣ ಅಂದರು ಅವ್ರು ಏನು ಕೇಳೋ, ಒಳ್ಳೆ ಮಾತಾಡಿದ್ರು ದೇವೇಗೌಡರು ಬಾಲಕೃಷ್ಣಗೆ ಅಂತಾರೆ. ನಾವೇನಾರು ಅಂಥ ಪದಪ್ರಯೋಗ ಮಾಡಿದಾಗ ಬಾಲಕೃಷ್ಣ ಹಿಂಗನ್ ಬಗ್ಗೆ ದೇವೇಗೌಡರ ಬಗ್ಗೆ ಅಂತಾರೆ. ನಮ್ಮ ಜನಾಂಗದಲ್ಲಿ ಆ ಥರ ಅವ್ರಿಗೆ ಅನುಕೂಲ ಐತೆ. ಅದರಿಂದ ಅವ್ರು ಏನು ಮಾಡ್ತಾರೆ, ಅದನ್ನು ಉಪಯೋಗಿಸ್ಕೊಂಡು ಅದರಿಂದ ಅನುಕೂಲ ಮಾಡಬೇಕು ಒಕ್ಕಲಿಗ ಜನಾಂಗದಿಂದ. ಅದರಿಂದ ಒಕ್ಕಲಿಗರಿಗೆ ಅನುಕೂಲ ಅದಲ್ಲ, ಅವರು ಚುನಾವಣೆಯಲ್ಲಿ ತಮ್ಮ ಕುಟುಂಬವನ್ನು ಬೆಳೆಸ್ಕೊಳ್ಳಿಕ್ಕೆ ಈ ಒಂದು ಜಾತಿ ಸಮೀಕರಣವನ್ನು ಚೆನ್ನಾಗಿ ಉಪಯೋಗಿಸ್ಕೋತಾರೆ ಅಷ್ಟೇ. ಜಮೀರ್ ಅವ್ರಿಗೆ ಯಾಕೆ ಯಾರು ಲಗಾಮ್ ಆಗ್ತಾ ಇಲ್ಲ? ವಕ್ಫ್ ವಿಚಾರದಲ್ಲಿ ಅವರು ತೆಗೆದುಕೊಂಡ ಡಿಸಿಷನ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಡ್ಯಾಮೇಜ್ ಆಗಿದೆ. ಶಿಗ್ಗಾಂವ್ ಇರ್ಬೋದು, ಸರ್ಕಲ್ ಇರ್ಬೋದು. ಇಲ್ಲಿ ಬೇಡ ಕೂಡ ಪ್ರಚಾರಕ್ಕೆ ಬಂದು ಮಾತಾಡಿದ್ದು ಎಲ್ಲೋ ಕೂಡ ಪ್ಲಸ್ ಆಗಿದೆ, ಫಲಿತಾಂಶ ಏನೇ ಇರ್ಬೋದು, ಅದಕ್ಕೆ ಲಗಾಮ್ ಹಾಕುವಂತ ಕೆಲಸ ಯಾಕೆ? ಈಗ ಈ ವಕ್ಫ್ ವಿಚಾರ ದಯಮಾಡಿ ಅರ್ಥ ಮಾಡ್ಕೋಬೇಕು. ಹಿಂದೆ BJP ಸರ್ಕಾರ ಇದ್ದಾಗಲೇ ಈ ರೀತಿ ನೋಟಿಸ್ ಕೊಡ್ತಕ್ಕಂಥದ್ದು, ಅದನ್ನು ಪಾಣಿಗೆ ಸೇರಿಸ್ತಕ್ಕಂಥ ಕೆಲಸ ಆವಾಗ ಪ್ರಾರಂಭ ಆಗಿದೆ BJP ಸರ್ಕಾರದಲ್ಲಿ. ಬೊಮ್ಮಾಯಿ ಅವರೇ ಅದನ್ನು ಡಿಫೆಂಡ್ ಮಾಡ್ಕೊಂಡಿರ್ತಕ್ಕಂಥ ವಿಡಿಯೋನು ಕೂಡ ತಾವೆಲ್ಲ ನೋಡಿದ್ದೀರಾ. ಆದರೆ ಈ ಮುನ್ನೆಲೆಗೆ ಈಗ ಬಂತು ಅಷ್ಟೇ. ಅದು ಪ್ರಾರಂಭ ಆಗಿದ್ದು BJP ಸರ್ಕಾರದಲ್ಲಿ ಅದು. ಆದರೆ ಯಾವುದೇ ಕಾರಣಕ್ಕೆ ಯಾವುದೇ ರೈತನಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂಥ ವಿಚಾರ ಏನಿದ್ರೆ ಅದನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟರಲ್ಲ. ಇಲ್ಲ ರೀ, ಅವ್ರು ಮಾಡಿರೋದೇ ಸರಿ, ಅವರು ಅಲ್ಪಸಂಖ್ಯಾತ ಇಲಾಖೆ ಅವರು ಮಾಡಿದೆ ಶಾಸನ ಅಂತೇನು ಹೇಳಿಲ್ಲ ನಮ್ಮ ಮುಖ್ಯಮಂತ್ರಿಗಳು. ಅದು ತಪ್ಪಾಗಿದ್ರೆ ಅದನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಕೂಡ ವೋಟ್ ಪರಿವರ್ತನೆ ಮಾಡ್ಕೊಳ್ಳೋಕ್ಕೋಸ್ಕರ ವೈಭವೀಕರಣ ಮಾಡಿದ್ರು ಅಷ್ಟೇ. ಹಿಂದೆ BJP ಅವರೇ ಕೊಟ್ಟಿದ್ರು ನೋಟಿಸ್ನ, ನಿಮಗೆ ಕೊಡ್ತೀವಿ ನಾವು. BJP ಅವ್ರ ಕಾಲದಲ್ಲೇ BJP ಅವ್ರ ಸರ್ಕಾರ ಇದ್ದಾಗಲೇ ನೋಟಿಸ್ ಕೊಡೋಕ್ಕೆ ಪ್ರಾರಂಭ ಆಗಿದ್ದು.